ನಾವು ಕೊಟ್ಟಂಥ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ದುಡ್ಡನ್ನು ಪೂಜೆ ಮಾಡಿದರೆ ಇನ್ನೇನು ಅವ್ರು ಹೇಳ್ದಂಗೆ ಜಾಸ್ತಿ ಬಂದಿಲ್ಲ, ಅದನ್ನು ಒಪ್ಕೋತೀವಿ. ಅದು ಎಷ್ಟು ಬರಬೇಕಾಗಿತ್ತು ಅಷ್ಟು ಬಂದಿತ್ತು. ಯಾಕಂದ್ರೆ ಡಿಮಾಂಡ್ ಭಾಳ ಇರ್ತದೆ. 100 ರೂಪಾಯಿ ಬರಬೇಕಾದ್ರೆ 100 ರೂಪಾಯಿ ಕೊಡ್ಲಿಕ್ಕೆ ಆಗೋಲ್ಲ ಸರ್ಕಾರ, 30-40 ರೂಪಾಯಿ ಕೊಡ್ತದೆ. ಸೊ ಅದು ಎಷ್ಟು ನಮಗೆ ಬಜೆಟ್ ಇದೆ ಅಷ್ಟರಲ್ಲಿ ಕೊಡುವಂಥ ಪ್ರಯತ್ನ ಮಾಡಿ. ಬಿಜೆಪಿ ಅಧಿಕಾರದ ಕೊನೆ ಕಾಲಘಟ್ಟದಲ್ಲಿ ಆದ ಕಾಮಗಾರಿಗೆಲ್ಲ 230 ಕೋಟಿ ಅದಿದೆ ಇದೆ ಬಾಕಿ ಇದೆ ಅಂತ ಪ್ರಿಯಾರಿಟಿ ಮ್ಯಾಗೆ ಹಂಚಿಕೆ ಆಧಾರದಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಸಮಾನಾಗಿ ಹಂಚಿಕೆ ಮಾಡಿ ಕೊಡ್ತಾ ಇದ್ದೀವಿ. ಸೊ ಸ್ವಲ್ಪ ವಿಳಂಬ ಆಗುತ್ತದೆ, ಆದರೆ ದುಡ್ಡು ಅವ್ರಿಗೆ ಕೊಡ್ತದೆ ಅಷ್ಟೇ. ಸರಿ, ಕಾಲುಸಂಕ ಲೋಕೋಪಯೋಗಿ ಕಾಲುಸಂಕ ಸ್ವಲ್ಪ ಜಾಸ್ತಿ ಎಸ್ಟಿಮೇಟ್ ಆಗುತ್ತೆ. ಈ ನರೇಗಾದಲ್ಲಿ ಮಾಡಿದ್ರೆ ಕಡಿಮೆ ಎಸ್ಟಿಮೇಟ್ ಅಲ್ಲಿ ಆಗುತ್ತೆ ಅಂತ ನರೇಗಾದಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆ ನರೇಗಾ ನಮ್ಮಲ್ಲಿ ಯಾಕಂದ್ರೆ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಅವ್ರದ್ದು ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕಂತ, ಅದು ನಮ್ಮದೇ ಅಂತ ಇರೋದ್ರಿಂದ ಇವರು SR ಮ್ಯಾಗೆ ಇವರು ಎಸ್ಟಿಮೇಟ್ ಮಾಡ್ತಾರೆ, ಅವ್ರಿಗೆ ನಮ್ಗೆ ವ್ಯತ್ಯಾಸ ಇದ್ದೇ ಇರ್ತದೆ. ನಾವು ಕಾಲುಸಂಕ ಮಾಡ್ತಾ ಇದ್ದೀವಿ, ಪ್ರಿಯಾರಿಟಿಯಲ್ಲಿ ತೊಳ್ತಾ ಇದ್ದೀವಿ ನಮ್ಮ ಇಲಾಖೆ 12 ಜಿಲ್ಲೆಯಲ್ಲಿ. ಸೊ ಈಗಾಗಲೇ ಕಳೆದ ಸಾರಿ 100 ಕೊಟ್ಟಿದ್ದೀವಿ, ಈ ಸಾರಿ ಟೋಟಲ್ 200 ಕೊಟ್ಟಿದ್ದೀವಿ. ಬರೋ ಬಜೆಟಲ್ಲಿ 300 ಕೊಡ್ತಾ ಇದ್ದೀವಿ ಕಾಲುಸಂಕಗಳನ್ನು. ಸೊ ಅವ್ರಿಗೆ ಯಾವ್ದು ಡಿಮಾಂಡ್ ಫಸ್ಟ್ ಪ್ರಿಯಾರಿಟಿ, ಅಲ್ಲಿ ಪ್ರಿಯಾರಿಟಿ ಮ್ಯಾಗ ತೊಗೊಳ್ಳಿಕ್ಕೆ ಹೇಳಿದ್ವಿ. ಯಾವ ಅತಿ ಅವಶ್ಯಕತೆ ಇದೆ ಫಸ್ಟ್ ತಗೊಳ್ಳಿ, ನೆಕ್ಸ್ಟ್ ಇಯರು 3 ಹಂತದಲ್ಲಿ ಮಾಡಿದ್ದೀವಿ. ಸೊ 3 ವರ್ಷಗಳಲ್ಲಿ ಸಂಪೂರ್ಣವಾಗಿ ಕಾಲುಸಂಕಲನ ಮಾಡೋ ಮೂಲಕ ಮುಕ್ತವಾಗಿ ವಿದ್ಯಾರ್ಥಿಗಳಿಗೆ, ಕೃಷಿಕರಿಗೆ ಓಡಾಡಲಿಕ್ಕೆ 100ಕ್ಕೆ 100 ಮಾಡಿಕೊಡ್ತೀವಿ ವಿದಿನ್ 3 ಇಯರ್ಸ್. ಡಿಮಾಂಡ್ ಹಂಗೆ ಇದೆ, ಅದೇನು ಲೆಕ್ಕ ಸರಿಯಾಗಿ ಲೆಕ್ಕಿಲ್ಲ ಯಾರ ಕಡೆ. ಯಾಕಂದರೆ ಅದನ್ನು ಎಲ್ಲಿ ಬೇಕಾದ್ರೆ ಕಟ್ಬೋದು. ಈಗ ಹೇಳಿದಾರೆ ನಮಗೆ ಒಂದು 500 ಅಂತ ಹೇಳಿದ್ದಾರೆ ಟೋಟಲು. ಅದಾದ್ಮೇಲೆ ಮತ್ತೆ ಹೆಚ್ಚಾದ್ರೆ ಯಾಕಂದರೆ ಅದು ಹೀಗೆ ಅಂತ ಹೇಳಿಕ್ಕಾಗಲ್ಲ. ಇಲ್ಲಿ ನಮ್ಮ ಮನೆಗೆ ಹೋಗ್ಲಿಕ್ಕೆ ಮಾಡಿಕೊಡಿ, ಇಲ್ಲಿ ಶಾಲೆ ಇದೆ ಅಲ್ಲಿ ಶಾಲೆ ಡಿಮಾಂಡ್ ಬಂದೇ ಬರುತ್ತೆ. ಇಷ್ಟು ಮಾಡಿದ್ರು ಕೂಡ ನಾವು ಒಂದು 90% 80% ರೀಚ್ ಆಗ್ತೀವಿ. ಈಗಲೇ ಸ್ಟಾರ್ಟ್ ಮಾಡ್ತಿರೋದ್ರೆ ಕಾಮಗಾರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುರ್ತು ಅಗತ್ಯ ಇರುತ್ತೆ. ಇಲ್ಲಿ ಬೈಂದೂರು ಮತ್ತೆ ಇನ್ನೂ ಈಗ ಜಸ್ಟ್ ಕೇಳಿದೆ, ನಿನ್ನೆ ಕೇಳಿದೆ, ಇನ್ನೂ ನಾವು ಕೊಟ್ಟದ್ದು ಸ್ಟಾರ್ಟ್ ಆಗಿಲ್ಲ. ಯಾಕಂದ್ರೆ ಇನ್ನೂ ನೀರು ಹರಿತಾ ಇದೆ ನದಿಯಲ್ಲಿ, ಹಳ್ಳದಲ್ಲಿ. ಸೊ ಈ ಮಂತ್ಗೆ ಎಂಡಿಗೆ ಸ್ಟಾರ್ಟ್ ಮಾಡಿ ವಿದಿನ್ 2 months 3 months ಅಲ್ಲಿ ಮುಗಿಸ್ತಾರೆ. ಸೊ ಮುಂದಿನ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಮುಗಿಸ್ತಾರೆ. ಯಾಕೆ ನಾವು ಪ್ರತಿ ಮೀಟಿಂಗ್ನಲ್ಲಿ ಕೇಳೋದೇನೆ ಕಾಲುಸಂಕಲನ ಫಸ್ಟು ಎಷ್ಟಾಗಿದೆ, ಏನು ಮಾಡ್ತಾ ಇದ್ದೀರಾ, ನಮ್ಮ ಅವಧಿಯಲ್ಲಿ ಇದು ಮುಗಿಬೇಕಂತ ನಮ್ಮದೊಂದು ಗುರಿ ಇದೆ. ನಾವು ಶಿರಸಿಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ, ಬಹುಶಃ ಪತ್ರಿಕೆಯಲ್ಲಿ ಕೂಡ ಅಡ್ವರ್ಟೈಸ್ ಕೊಟ್ಟಿದ್ವಿ. ನಾವು 100 ಕಾಲುಸಂಕಲನ ಕೊಟ್ಟಾಗ ಶಿರಸಿಯಲ್ಲಿ ಒಂದು ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿ ಹೇಳಿದ್ವಿ, ನಮ್ಮ ಸರ್ಕಾರ ಅವಧಿಯಲ್ಲಿ ಸಂಪೂರ್ಣವಾಗಿ ಕಾಲುಸಂಕಲನ ಕೊಡಬೇಕಂತ ಒಂದು ನಿರ್ಧಾರದ ಮಾಡೇ ಮಾಡಿ. ನಮಗೆ ವ್ಯಾಪ್ತಿಗೆ ಬರೋಲ್ಲ, ನಗರ ಸಭೆ ಅದಕ್ಕೆ UD ಡಿಪಾರ್ಟ್ಮೆಂಟ್ ಇದೆ, ಅವ್ರು ಮಾಡಬೇಕು. ನ್ಯಾಷನಲ್ ಹೈವೇದಾರ ಮಾಡ್ತಾರೆ. ನಮ್ಮ PWD ಉಡುಪಿ ಸಿಟಿಯಲ್ಲಿ ನಮ್ಮ ವ್ಯಾಪ್ತಿ ಕಡಿಮೆ ಇದೆ, ಬಹುಶಃ ಇಲ್ಲವೇ ಇಲ್ಲ. ನ್ಯಾಷನಲ್ ಹೈವೇ ಮತ್ತು ಕಾರ್ಪೊರೇಷನ್ ಅವ್ರಿಗೆ ಮಾಡಬೇಕು ಮೋಸ್ಟ್ಲಿ. ಇದೆ ಕೊಡ್ತಾನೆ ಇದೀವಿ. ಈ ಸಾರಿ ಕೊಟ್ಟಿದ್ದಿಲ್ಲ, 100 ಕೊಟ್ಟಿದ್ವಿ, 100 ಕಂಪ್ಲೀಟ್ ಆಗಿದೆ. ಈ ಸಲ 200 ಈಗ ಪ್ರಾರಂಭ ಮಾಡಬೇಕು. ಕೆಲವ್ರು ಮಾಡಿದ್ದಾರೆ, ಕೆಲವ್ರು ಮಾಡಬೇಕು. 200 ಕೊಟ್ಟಿದ್ವಿ ಈ ಸಾರಿ, ಅಂದರೆ ಈ ಬಜೆಟ್ ನಾಳೆ ಮಾರ್ಚ್ 30ರೊಳಗೆ ಅನುದಾನ ಮುಗಿಸ್ಬೇಕು. ಸೊ ಈ ಸಾರಿ ಈ ಬಜೆಟ್ನಲ್ಲಿ 300 ಕೊಡ್ತಾ ಇದ್ವಿ. 12 ಜಿಲ್ಲೆಗೆ ಲೆಕ್ಕ, 12 ಜಿಲ್ಲೆಗೆ 300 ಕೊಡ್ತೀವಿ. ಮುಂದಿನ ಸಲ 400 ಕೊಡ್ತೀವಿ, ಮುಂದಿನ ಸಲ 500 ಕೊಡ್ತೀವಿ. ಅಂದರೆ ಹೆಚ್ಚು ಮಾಡ್ತಾ ಸ್ಲೋ ಆಗಿ ಹೋಗ್ತಾ ಇದ್ದೀವಿ ಮುಗಿಸ್ಬೇಕಂತ. ಅಷ್ಟು ಕೊಟ್ಟರೆ ನನ್ನ ಲೆಕ್ಕಲೇ ನಾವು 70-80% ಆದರೆ ಗುರಿ ಮಾಡ್ತೀವಿ. ಆಗ್ತದೆ. ಯೂಶುವಲಿ 1 ತಿಂಗಳು 2 ತಿಂಗಳ ನಂತರ ಮಾಡ್ತಾರೆ. ಯೂಶುವಲಿ 2-3 ತಿಂಗಳು ಮಾಡೇ ಮಾಡ್ತಾರೆ. ಅದೇನು ಸರ್ಕಾರ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದೇನೆ. ಯೂಶುವಲಿ ಗೃಹಲಕ್ಷ್ಮಿ ಅದು ಎಲ್ಲ 2-2 ತಿಂಗಳಿಂದ ಒಟ್ಟಾಗಿ ಕೂಡಿಸ್ಕೊಡ್ತಾರೆ. ನಮಗೆ ಯಾವುದು ತೊಂದರೆ ಆಗಿಲ್ಲ. ನಾವು ಕಳೆದ ಸಾರಿಗಿಂತಲೂ ಹೆಚ್ಚಿಗೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅನುದಾನ ಕೂಡ ಕೊಟ್ಟಿದ್ದೀವಿ, ವಿಶೇಷ ಅನುದಾನ ಕೊಟ್ಟಿದ್ದೀವಿ ಶಾಸಕರಿಗೆ. ಆ ಥರ ಯಾವುದೇ ಸಮಸ್ಯೆ ಇಲ್ಲ. ಗ್ಯಾರಂಟಿ ಹಣ ಬೇರೆ ಇದೆ, ಡೆವಲಪ್ಮೆಂಟ್ ದುಡ್ಡು ಬೇರೆ ಇದೆ.
ಹೀಗಾಗಿ ಅದಕ್ಕೂ ಸಂಬಂಧ ಇಲ್ಲ. ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ ಭಿನ್ನಮತೀಯರಿಗೆ ಒಂದೇನೋ ಡಿ ಕೆ ಶಿವಕುಮಾರ್ ಇದು ಮಾಡಿದ್ದಾರೆ ಅಂತ ಸರ್. ಅದಕ್ಕೆ ರಾಜಣ್ಣನು ಬಹಳ ವ್ಯಗ್ರರಾಗಿದ್ದಾರೆ. ನಾವು ಇದು ದುರ್ಬಳಕೆ ಮಾಡ್ಕೊಂಡು ನೀವು AICC ಹೆಸರು ದುರ್ಬಳಕೆ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ. ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯ. ಇಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಏನಿದ್ರೆ ಇಂಟರ್ನಲ್ ಆಗಿ ನಾವು ಮಾತಾಡ್ತೀವಿ, ಬಗೆಹರಿಸ್ಕೊಳ್ತೀವಿ. ಏನಾದ್ರು ಇದ್ರೆ ಸಮಸ್ಯೆ ಇದ್ರೆ, ಇಲ್ಲ ಅಂತ ನಮ್ಮ ಭಾವನೆ ಇದ್ರೆ ಬಗೆಹರಿಸ್ಕೊಳ್ತೀವಿ. ಈ ಸಮಾವೇಶಗಳಿಗೆ ಸಮಸ್ಯೆ ಆಗ್ತಾ ಇರೋದು ಹೌದಾ ಸರ್? ಮಾಡ್ಲಿಕ್ಕೆ ಸಮಾವೇಶಗಳಿಗೆ ಈಗ ಯಾವುದೋ ಸಮಾವೇಶ ಮಾಡುವಂತ ಪ್ರಸ್ತಾವನೆ ಇಲ್ಲ. ಇದ್ದಾಗ ನಿಮಗೆಲ್ಲ ತಿಳಿಸ್ತೀವಿ, ಸದ್ಯಕ್ಕಂತ ಇಲ್ಲ. ಅದೇ ಶೋಷಿತರ ಸಮಾವೇಶ ಅಂತ ಹೇಳಿ ಇಲ್ಲ ಮಾಡಬೇಕು ಅಂತ ಪ್ಲಾನಿಂಗ್ ಸದ್ಯಕ್ಕಂತ ಇಲ್ಲ. ಮಾಡ್ಬೋದು, ಫ್ಯೂಚರಲ್ಲಿ ಮಾಡ್ಬೋದು. ಈಗಂತೆ ಸದ್ಯಕ್ಕಿಲ್ಲ. ಆದ್ರೆ ತಿಳಿಸ್ತೀವಿ ನಿಮ್ಗೆ ಯಾವ ಎಲ್ಲಿ ಮಾಡ್ಬೇಕು, ಯಾವ ಅವ್ರಿಗೆ ಯಾಕೆ ಅನ್ಸಿರ್ಬೋದು ಸರ್? ಅಂದ್ರೆ CMS ದುರ್ಬಳಕೆ ಆಗ್ತಾ ಇದೆ ಅಂತ ಯಾಕೆ ಅನ್ಸಿರ್ಬೋದು? ಗೊತ್ತಿಲ್ಲ. ಕೇಳೋಣ, ಅವ್ರ ಜೊತೆಗೆ ಮಾತಾಡ್ತೀವಿ. ಅವ್ರ ಜೊತೆಗೆ ಕೇಳೋಣ ಏನು ಸಮಸ್ಯೆ ಕೇಳುತ್ತೆ. ನಾವು ಪರ್ಸನಲಾಗಿ ಮಾತಾಡ್ತೀವಿ. ಮತ್ತೆ ನಾವು ಇಲ್ಲಿ ಹೇಳೋದು, ಆಮ್ಯಾಗ ಅವ್ರಿಗೊಂದು ಕೇಳೋದು, ಅವ್ರೊಂದು ಹೇಳೋದು, ನಾವು ಹೇಳೋದು ಬೇಡ. ನೇರವಾಗಿ ನಾವೇ ಕೇಳ್ಬಿಡ್ತೀವಿ. ರಾಜಣ್ಣ ಬಹಳ ಸಿಟ್ಟು ಮಾಡ್ಕೊಂಡಿದ್ದಾರೆ. ಸಿಟಿ ಎಲ್ಲ ಹಾಗೆ ಅದಾರ. ನಿಮಗೇನು ದೊಡ್ಡ ಪದವಿ ಅಂತಲ್ಲ ಇದು. ಸಿಟ್ಟೇನಿಲ್ಲ, ಅವ್ರು ಹಂಗೆ AICC ನೀವು ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ? ಪ್ರತಿಯೊಂದು ನಾವು ಮಾಡ್ಲಿಕ್ಕೆ ಹೊರಟಾಗಲೂ AICC ಅಂತ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ ಅಂತ ಅವರು ಮಾಡಾರೆ. ಇಲ್ಲ, ಈಗ ಅವ್ರ ಮಧ್ಯದಲ್ಲಿ ನಾವು ಬರ್ಲಿಕ್ಕೆ ಆಗಲ್ಲ. ಅವ್ರ ವಿಷಯದಲ್ಲಿ ನಾ ಹೇಳಲಿಕ್ಕೆ ಆಗಲ್ಲ. ಅವ್ರ ವರ್ಷನ್ ಅದು. ಅವ್ರು ಅದಕ್ಕೆ ಉತ್ತರ ಕೊಡಬೇಕು. ನಾ ಕೊಡ್ಲಿಕ್ಕೆ ಆಗಲ್ಲ. ಸರ್, ಈಗ ಕುಂಭಮೇಳ ಸ್ನಾನ ಮಾಡಿದ್ರೆ ನಿರುದ್ಯೋಗ ನಿವಾರಣೆ ಆಗ್ತದೆ ಅಂತ ನಮ್ಮ AICC ಅಧ್ಯಕ್ಷರು ಹೇಳ್ತಾರೆ. ಅದು ಸ್ವಲ್ಪ KPCC ಅಧ್ಯಕ್ಷರಲ್ಲಿ ಹೋಗ್ತಾರೆ. ಏನು ದ್ವಂದ್ವ ಇದೆ? ಅದೇ ಅವ್ರ ವೈಯಕ್ತಿಕ ಅಭಿಪ್ರಾಯಕ್ಕೆ 140 ಜನ MLAಗಳಿದ್ದಾರೆ. ಅವರು ಅವ್ರ ವರ್ಷನ್ ಅವ್ರು ಹೇಳಿದ್ದಾರೆ, ಇವ್ರ ವರ್ಷನ್ ಇವ್ರು ಹೇಳಿದ್ದಾರೆ. ಅವರು ಹಾಗೆ ಹೇಳಿದ ತಕ್ಷಣ ಹೋಗೋರು ಯಾರು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಸೊ ಅವ್ರ ವರ್ಷನ್ ಅವ್ರು ಹೇಳಿದ್ದಾರೆ, ಅವ್ರು ಹೋಗೋರು ಮುಕ್ತವಾಗಿದ್ದಾರೆ, ಎಲ್ಲರೂ ಹೋಗ್ತಿದ್ದಾರೆ. ಗೊಂದಲ ಏನಾಗಲ್ಲ. ಗೊಂದಲ ಏನಾಗಲ್ಲ. ಅವ್ರ ಭಕ್ತಿ ಅದು. ಗೊಂದಲ ಯಾಕೆ ಅದ್ರಲ್ಲಿ? ಅವ್ರ ಭಕ್ತಿ ಇದ್ದಾರೆ, ಹೋಗೇ ಹೋಗ್ತಾರೆ. ಗೊಂದಲ ಏನಿಲ್ಲ. ಅವ್ರು ಹೋಗೋರ್ಗೆ ಯಾರು ಮುಕ್ತವಾಗಿದ್ದಲ್ಲ. ಈ ಟ್ರೈನ್ ಇಲ್ಲಿ ಮಂಗಳೂರಿಂದ ಹೊಂಟಿದೆ, ನಮ್ಮ ಕಾಂಗ್ರೆಸ್ನವ್ರು ಹೊಂಟಿದ್ದಾರೆ. ಅದರಲ್ಲಿ ರಶ್ ಕಡಿಮೆ ಆಗಲ್ಲ. ಆಮ್ಯಾಗ ಹೋಗಿ ಬರ್ತೀವಿ. ರಶ್ ಇದೆ ಭಾಳ. ಮಂಗಳೂರಿಂದ ಹೋಗ್ತಾರೆ. ನಮ್ಮವ್ರು 50% ನಮ್ಮವ್ರು ಅದರಲ್ಲಿ. ನಮ್ಮ ಪಕ್ಷದವ್ರು ಹೊಂಟಿದ್ದಾರೆ. ಅದಕ್ಕೇನು ಪ್ರಶ್ನೆ ಇಲ್ಲ. ಅದೇನು ಒಂದೇ ಪಕ್ಷಕ್ಕೆ ಸೀಮಿತ. ನಮ್ಮವ್ರೆ ಅಲ್ಲೆಲ್ಲ ಹೋದ್ರೂ ಭಾವನೆ ತಪ್ಪು. ಎಲ್ಲರೂ ಇದಾರಲ್ಲ, ಎಲ್ಲರೂ ಹೋಗ್ತಾರೆ. ಒಂದು ವಿಚಾರವಾದ ಹಿನ್ನೆಲೆಯಿಂದ ಬಂದವರು ತಮಗೆ ಏನು ಅನಿಸ್ತದೆ ಅಂತ ಹೇಳಿ ಬಹಳ ದೊಡ್ಡ ಜನಜಾತ್ರೆ ಆಗ್ತಾರೆ. ಅದಕ್ಕೆ ಅವ್ರ ಭಕ್ತಿಗೆ ನಾವು ಯಾರು ಅಡ್ಡಿಪಡಿಸ್ಲಿಕ್ಕೆ ಆಗಲ್ಲ. ಅವ್ರ ಭಕ್ತಿ ಅದು, ಅವರು ಪ್ರೀತಿ, ಅವ್ರ ವಿಶ್ವಾಸ. ಅದರಲ್ಲಿ ಬೇರೆಯವ್ರಿಗೆ ಹೇಳಲಿಕ್ಕಾಗಲ್ಲ. ಅದು ಅವರವರ ಇಚ್ಛಾಶಕ್ತಿ. ಓಕೆ, ಥ್ಯಾಂಕ್ ಯು. ಸರ್, ಇದು 8 ದಿನದಿಂದ ಸರ್ ಬೆಂಗಳೂರಲ್ಲಿ ಕೇಳಬೇಕು. ಸರ್, ಗ್ರಾಮಾಡಳಿತ ಅಧಿಕಾರಿಗಳದ್ದು 8 ದಿನದಿಂದ ಮುಷ್ಕರ ಆಗ್ತಾ ಇದೆ ಸರ್. ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಏನಾದ್ರೂ ಅವ್ರನ್ನ ಸಂಪರ್ಕ ಮಾಡಿದೆ? ಏನು ಗೊತ್ತಿಲ್ಲ ನನಗೆ. ಅವ್ರ ಇಲಾಖೆಯವರು ವಿಡಿಯೋ ಮಾಡ್ತಾರೆ. ಸೆಕ್ರೆಟರಿ ಹೌದು, ಅವರು ನೋಡ್ಬೇಕು. ಅದನ್ನ ಅವರೇ ರೆವಿನ್ಯೂ ಇಲಾಖೆಯವ್ರ ಬಗೆಹರಿಸ್ತಾರೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ನಾನು ಬೇಕಾದ್ರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ. ಪರಿಹಾರ ಮಾಡಲಿಕ್ಕೆ ನಾನು ಕೂಡ ಹೇಳ್ತೇನೆ. ತಗೊಳ್ಳುದ ಸರ್? ಹೇಗೆ ಕರಾವಳಿಯ ಕಾರ್ಯಕರ್ತರಿಗೆ ಏನ್ ಹೇಳಿ ಬಯಸ್ತೀರಿ? ಇಲ್ಲಿ ಅಂದ್ರೆ ಇಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳಿಲ್ಲ, ನೀವು ಬಂದು ಹೇಳಿ ಹೋಗೋದೇ ಇಂಪಾರ್ಟೆಂಟ್ ಆಗ್ತದೆ. ನಾವು ಅದಕ್ಕೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ. ಅದು CM ಆಗೋದು ಬಿಡುದು ನಮ್ಮ ಅಂತಲಿಲ್ಲ. ತಿಳಿದ್ವಿ ಪದೇ. ನಾವು ಮಾಡಲ್ಲ ಏನಲ್ಲ. ನಾವು ನಿಮ್ಮ ತರ ಸ್ಪೆಕ್ಟೇಟರ್ ಅಟೆಂಡ್ ಮಾಡೋರು ಅಷ್ಟೇ. ಓಕೆ, ಥ್ಯಾಂಕ್ ಯು.